ಗೆಳೆಯರೇ ನಮಸ್ಕಾರಗಳು. ದಿವ್ಯರೂಪ ಚಾನಲ್ನಿಂದ ದಿವ್ಯಾನಂದ ಮೂರ್ತಿ ಮಾತಾಡ್ತಾ ಇದ್ದೀನಿ. ನಾವು ಸಂತೋಷವಾಗಿರೋ ಮಾರ್ಗವನ್ನು ಹುಡುಕ್ತಾ ಇರ್ತೀವಿ. ಯಾವಾಗಲೂ ಸದಾ ಲವಲವಿಕೆಯಿಂದ ಖುಷಿಯಿಂದ ಜೀವನ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಆಶಯವಾಗಿರುತ್ತೆ. ಹಿರಿಯರು, ಸಂತರು, ಮಹಂತರು, ಹಲವಾರು ನುರಿತ ಲೇಖಕರು ಹೇಳ್ತಾರೆ, ಬೇರೆಯವ್ರನ್ನ ಸಂತೋಷವಾಗಿಡೋದೇ ನಾವು ಸಂತೋಷವಾಗಿರೋದಕ್ಕೆ ರಾಜಮಾರ್ಗ ಅಂತ. ದ ವೇ ಟು ಹ್ಯಾಪಿ ಈಸ್ ಮೇಕ್ ಅದರ್ಸ್ ಹ್ಯಾಪಿ ಅಂತ. ನಾವು ಬೇರೆಯವ್ರನ್ನ ಯಾವಾಗಲೂ ಅವರ ಸಂತೋಷಗಳ, ಅವರ ಯಶಸ್ಸಿನಲ್ಲಿ ನಾವು ಸದಾ ಧನಾತ್ಮಕವಾಗಿರಬೇಕು. ಆಗ ಸಹಜವಾಗಿ ನಮ್ಮಲ್ಲೂ ಕೂಡ ಸಂತೋಷ ಉಂಟಾಗುತ್ತೆ ಅನ್ನೋದು ಹಲವು ಮಹನೀಯರ ಅಭಿಪ್ರಾಯ. ಅದು ಸತ್ಯವಾದ ವಿಚಾರನೂ ಕೂಡ ಆಗಿರುತ್ತೆ. ಇನ್ನು ಕೆಲವರು ಇರ್ತಾರೆ, ಮೇಲ್ನೋಟಕ್ಕೆ ಭಾಳ ಸಂತೋಷವಾಗಿ ಬೇರೆಯವರ ಸಂತೋಷವನ್ನೇ ಬಯಸೋರ ಥರ ಇದ್ದರೂ ಆಳದಲ್ಲಿ ಪ್ರಾಮಾಣಿಕವಾಗಿ ಆ ಭಾವನೆಯಿಂದ ಇರಲ್ಲ. ಆವಾಗ ನಿಸಾರ್ ಅಹಮದ್ ಅವರ ಒಂದು ಸುಂದರವಾದ ಮಾತುಗಳು ನೆನಪಿಗೆ ಬರುತ್ತವೆ. ಒಳಗೊಳಗೆ ಬೇರು ಕುಯ್ದು ಲೋಕದೆದುರಲ್ಲಿ ನೀರು ಉಯ್ದು ನನ್ನನ್ನು ಸಾಕಿ ಸಲಹುವ ನಿಮ್ಮ ಕಪಟ ಗೊತ್ತಿದ್ದರೂ ಗೊತ್ತಿಲ್ಲದಂತೆ ನಟಿಸಿ ನಿಮ್ಮೊಂದಿಗೆ ಕಾಫಿ ಕುಡಿದು ಪೇಪರ್ ಓದಿ ಹೊರಟುವುದಿದೆ ನೋಡಿ, ಅದು ಬಲು ಕಷ್ಟದ ಕೆಲಸ ಅಂತ ಹೇಳ್ತಾರೆ. ಆ ಥರ ನಾವಾಗಬಾರ್ದು. ನಾವು ನಿಜವಾಗಿ ಪ್ರಾಮಾಣಿಕವಾಗಿ ಬೇರೆಯವರ ಸಂತೋಷವನ್ನು ಬಯಸಬೇಕು. ಆಗ ನಮ್ಮ ಸಂತೋಷವೂ ಕೂಡ ನಮ್ಮಲ್ಲಿಗೆ ಬಂದು ಸೇರುತ್ತೆ. ಒಂದು 100 ಜನರ ಸೆಮಿನಾರಲ್ಲಿ ಸಭಾಧ್ಯಕ್ಷರು ಒಂದು ಬಲೂನ್ನ ಒಬ್ಬೊಬ್ಬರಿಗೂ ಕೊಟ್ಟು ಅದರಲ್ಲಿ ಗಾಳಿ ತುಂಬಿ ತದನಂತರ ಅವರ ಹೆಸರನ್ನು ಬರೆಯೋಕ್ಕೆ ಹೇಳ್ತಾರೆ. ಹೀಗೆ 100 ಜನರಿಗೂ ಕೂಡ 100 ಬಲೂನ್ಗಳನ್ನ ಕೊಟ್ಟು ಅವ್ರ ಹೆಸರು ಬರೆದಾದ ಮೇಲೆ ಅದನ್ನೆಲ್ಲ ಒಂದು ರೂಮ್ಗೆ ಹಾಕಿಸ್ತಾರೆ. ತದನಂತರ ಅವ್ರು ಹೇಳ್ತಾರೆ, 5 ನಿಮಿಷಗಳಲ್ಲಿ ನಿಮ್ಮ ಹೆಸರಿರೋ ಬಲೂನನ್ನು ನೀವು ತಗೊಬನ್ನಿ ಅಂತ. ಎಲ್ಲರೂ ಹೋಗಿ ಅವರವರ ಹೆಸರಿನ ಬಲೂನ್ಗಾಗಿ ಹುಡುಕಾಡ್ತಾರೆ. 5 ನಿಮಿಷಗಳಲ್ಲಿ 4 ನಿಮಿಷಗಳು ಮುಗಿದ್ರೂ ಕೂಡ ಅದರಲ್ಲಿ 90% ಜನ ವಿಫಲವಾಗಿರ್ತಾರೆ. ಅವರವರ ಬಲೂನು ಪಡೆಯೋದರಲ್ಲಿ ಸಫಲರಾಗಿರೋದಿಲ್ಲ. ಆದರೆ ಕಡೆಯ 1 ನಿಮಿಷದಲ್ಲಿ ಅವರೆಲ್ಲ ಈಚೆ ಬರ್ತಾರೆ. ಅವರವ್ರ ಹೆಸರನ್ನ ಬಲೂನ್ ಅವರವ್ರ ಕೈಲಿರುತ್ತೆ. ಹೆಂಗೆ ಸಾಧ್ಯ ಆಯಿತು ಅಂದರೆ, ಕಡೆಯ ನಿಮಿಷದಲ್ಲಿ ಅವರು ತಮಗೆ ಸಿಕ್ಕಿದ ಬೇರೆಯವರ ಹೆಸರಿನ ಬಲೂನ್ನ ಅವ್ರಿಗೆ ಕೊಡ್ತಾರೆ. ಅವ್ರಿಗೆ ಸಿಕ್ಕಿದಂಥ ಇನ್ನೊಬ್ಬರ ಹೆಸರಿನ ಬಲೂನು ಅವ್ರ ಕೈ ಸೇರುತ್ತೆ. ಹೀಗೆ ಪ್ರತಿಯೊಬ್ಬರು ತಮಗೆ ಯಾವ ಬಲೂನ್ ಸಿಗುತ್ತೆ, ಯಾರ ಹೆಸರಿದೆ ಅವ್ರಿಗೆ ಕೊಟ್ಟು ಪರಸ್ಪರ ಸಹಕಾರದಿಂದ ಎಲ್ಲರೂ ಕೂಡ ಅವರವ್ರ ಹೆಸರಿನ ಬಲೂನ್ನ ಪಡೆಯೋಂಗಾಗುತ್ತೆ. ಅಂದರೆ ನಮ್ಮ ಸಂತೋಷ ಬೇರೆಯವರಲ್ಲಿ ಇರುತ್ತೆ. ಬೇರೆಯವ್ರ ಸಂತೋಷಕ್ಕೆ ನಾವು ಕಾರಣರಾಗಬೇಕು. ಸಹಜವಾಗಿ ನಮಗೆ ಸಂತೋಷ ಸಿಗುತ್ತೆ ಅನ್ನೋದು ಈ ಒಂದು ಉದಾಹರಣೆಯಿಂದ ನಾವು ಕಲಿಬೋದು. ಖಂಡಿತ ಇದು ಸಾಧ್ಯ ಇದೆ. ಆದಷ್ಟು ನಾವು ಬೇರೆಯವರ ಸಂತೋಷಗಳಲ್ಲಿ ಭಾಗಿಯಾಗುವ ಪ್ರಯತ್ನವನ್ನು ಮಾಡೋಣ. ಆ ಮೂಲಕ ನಾವು ಕೂಡ ನಮ್ಮ ಸಂತೋಷವನ್ನು ಗಳಿಸ್ಕೊಳ್ಳೋಣ. ಹಾಗೆ ಬೇರೆಯವರ ಯಾವುದೇ ಕೆಲಸಗಳಲ್ಲಿ ಒಂದು ಪ್ರಾಮಾಣಿಕವಾದ ಆಸಕ್ತಿಯನ್ನು ವಹಿಸಿ ಅವರಿಗೆ ನಮ್ಮ ಕೈಲಾದಷ್ಟು ಕೆಲಸವನ್ನು ನಾವು ಮಾಡಿದ್ರೆ ಖಂಡಿತ ನಮಗೆ ಬೇರೆ ಯಾವುದೇ ರೂಪದಲ್ಲಿ ನಮ್ಮ ಕಷ್ಟ ಕಾಲದಲ್ಲಿ ಸಹಕಾರ ಸಿಗುತ್ತೆ. ಖಂಡಿತ ಒಂದು ಕರುವು ಸಾವಿರಾರು ಹಸುಗಳ ಮಧ್ಯೆ ಇರುವ ತನ್ನ ತಾಯಿ ಹಸುವನ್ನು ನಿಖರವಾಗಿ ಹುಡುಕಿ ಬರುತ್ತೆ. ಆ ಥರ ನಾವು ಮಾಡಿದ ಸತ್ಕಾರ್ಯಗಳ ಫಲ ನಮ್ಮನ್ನು ಹುಡುಕಿ ಬಂದೇ ಬರುತ್ತೆ ಗೆಳೆಯರೆ. ಆದ್ದರಿಂದ ಆದಷ್ಟು ನಾವು ಬೇರೆಯವರನ್ನು ಕೂಡ ಎಲ್ಲ ರೀತಿಯಲ್ಲೂ ಸಂತೋಷವಾಗಿ ಇಡೋಕ್ಕೆ ಪ್ರಯತ್ನ ಪಡೋಣ ಅಂತ ನಾನು ಬಯಸ್ತೇನೆ. ಮತ್ತು ನಿಮ್ಮೆಲ್ಲರಲ್ಲಿಂದೂ ಕೂಡ ಆ ಕೆಲಸ ಆಗಲಿ. ಆ ಮೂಲಕ ನಿಮಗೂ ಕೂಡ ಸಂತೋಷ ಸಿಗಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ನಾನು ಭೇಟಿ ಆಗ್ತೀನಿ ತಮ್ಮನ್ನು. ನಿಮಗೆಲ್ಲ ನಮಸ್ಕಾರಗಳು.